ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಅಪಮೃತ್ಯು ನಿವಾರಣ ಸುಳಾದಿ. ರುದ್ರಾಂತರ್ಗತ ನಾರಸಿಂಹ ಮೃತ್ಯು ನಿವಾರಿ ಭದ್ರಫಲದಾಯಕ ದೋಷ ದೂರ ಚಿದ್ರೂಪ ಚಿತ್ಪ್ರಕೃತಿ ತ್ರಿಲೋಕನಾಥ ಅದ್ರಿಧರಿಸಿ ಗೋಕುಲ ಕಾಯ್ದ ವಿನೋದ ನಿದ್ರಾರಹಿತ ನಿಗಮ ವಂದ್ಯ ಭಕ್ತಾನಂದ ಉದ್ರೇಕ ತಂದು ಕೊಡುವ ಕಾಮಿತಾರ್ಥ ಭದ್ರಪ್ರದಾಯಕ ದೋಷ ದೂರ ಮುದ್ರೆ ಧರಿಸಿ ನಿನ್ನ ಭಕ್ತಿ ಎಂಬೋ ಗುಣ ಸಮುದ್ರದೊಳಗೆ ಲೋಲ್ಯಾಡುತ್ತೀಪ ಶೂದ್ರಗಾದರೂ ಆಶಭಂಗವಿಲ್ಲವೆಂದು ಮಹಾರುದ್ರಾದಿಗಳು ಪೇಳುತ್ತಿಪ್ಪರದಕೋ ಕದ್ರುವೆ ಮಗವ ಸುಖಿಯಾಗರೋಡನ್ನ ಉಪದ್ರವ ಬಿಡಿಸಿ ನೀನೆ ಪಾಲಿಸಿದಂದು ಕ್ಷುದ್ರ ದೇವತೆಗಳಿಗೆ ಈ ಪರಿಶಕ್ತಿಯುಂಟೆ ಛಿದ್ರತನ ಎಣಿಸದಿರು ಪರಮ ಕರುಣೆ ರೌದ್ರ ಮೂರುತಿ ಶಾಂತ ವಿಜಯ ವಿಠಲ ನಿನ್ನ ಸದೃಶ ದೇವನ ಕಾಣೆನೋ ಜಗತ್ತಿನೊಳಗೆ ಹರಿ ನಿನ್ನ ಸಂಕಲ್ಪ ಇದ್ದಂತೆ ಎನ್ನ ಶರೀರದೊಳಗೆ ನಿಂತು ಸ್ತೋತ್ರ ಮಾಡಿಸಿಕೊಂಡೆ ಅರಮರೆ ಇದಕ್ಕಿಲ್ಲ ಶಾಶ್ವತ ವಾಕ್ಯವೆಂದು ನೆರೆ ನಂಬಿದೆ ನಾನು ನಾನಾ ವಿಧದಲ್ಲಿ ನರಗೆ ಬಂದಟ್ಟಿದ ವ್ಯಾಧಿಯು ನಿಲ್ಲಲುಂಟೆ ಪರಿಹಾರವಾಗುವುದು ಸಿದ್ಧವಾಯಿತು ಎನಗೆ ಪುರಹರ ನುತಪಾದ ವಿಜಯ ವಿಠಲರೇಯ ನರಹರಿ ಎಂದೆನೋ ಭಯಹರವೋ ಅನ್ಯಥಾ ಗತಿ ಕಾಣೆ ನಿನ್ನ ಪಾದವಲ್ಲದೆ ಇನ್ನೂ ತ್ರಿಲೋಕದಲ್ಲಿ ತಿರುವೆಂಗಳ ಎನ್ನ ನುಡಿ ಪುಷಿ ಮಾಡಿ ಅಪಹಾಸ ಗೈಸಿದರೆ ನಿನ್ನದಲ್ಲವೇ ಕೀರ್ತಿ ಅಪಕೀರ್ತಿಯೂ ಪೆಣ್ಣಿನ ಮೊರೆ ಕೇಳಿ ಕಾಯಲಿಲ್ಲವೇ ನೀನು ಮುನ್ನ ಪೇಳುವದೇನು ವಿಸ್ತರಿಸಿ ಬಣ್ಣಿಸಿದೆ ಬಹು ಬಗೆಯಿಂದ ಈ ಅಬಲೆಯು ನಿನ್ನ ನಂಬಿಹಾಳಯ್ಯ ನೀನೇ ಬಲ್ಯ ಧನ್ಯ ಜೀವನದಾಯ ಸುವಾಸತನವಿತ್ತು ಮನ್ನಿಸುವುದು ಇವಳ ತುತಿಗೆ ಮೆಚ್ಚಿ ಭಿನ್ನ ಬಿದ್ದವರನ್ನ ಒಪ್ಪಿಸಿ ಕೊಡಲುಂಟೆ ಭಿನ್ನಾಹ ಮಾಡಿದೆ ಇಷ್ಟೇ ಮಾತ್ರ ತನ್ನ ಪತಿಯ ಕೂಡ ತಾಂಬೂಲ ಮೇಲುವ ಸಂಪನ್ನ ಭಾಗ್ಯವ ಕೊಡು ಕಮಲನಾಭ ಕನ್ಯೇಲ ಕುಮೀರಮಣ ವಿಜಯ ವಿಠಲರೇಯ ಘನ್ನ ಮಹಿಮ ನಿನ್ನ ವಾಕ್ಯಾಮೃತ ಸಿದ್ಧ ಆಳು ಗೆದ್ದರೆ ನೋಡು ಅರಸಗೆ ಜಯಪ್ರದ ಆಳು ನುಡಿದದ್ದು ಅರಸ ನುಡಿದದ್ದು ಏಳಲ ಮಾಡದೆ ಯಾದವ ಕುಲಮಾಣಿ ಪಾಲಿಸಬೇಕಯ್ಯ ಪರಮ ಅನಿಮಿತ್ತ ಮೂಲ ಬಾಂಧವ ಭಾಷೆ ಕೊಟ್ಟರೆ ತಪ್ಪದು ಪಾಲ ಸಾಗರಶಾಯಿ ವಿಜಯ ವಿಠಲರೇಯ ಕಾಲ ಕರ್ಮ ಗುಣ ನಿನಗೆದಿರೇ ಸ್ವಾಮಿ ಅರ್ಥವಾದವಲ್ಲ ಮನಸ್ಸು ಪೂರ್ವಕದಿಂದ ಪ್ರಾರ್ಥನೆ ಮಾಡುವೆ ಅನಾದಿ ಬ್ರಹ್ಮಚಾರಿ ಸ್ವಾರ್ಥಗೋಸುಗವಾಗಿ ಬೇಡಿಕೊಂಬುವನಲ್ಲ ವ್ಯರ್ಥವಾಗಗೊಡದಿರು ವೇದದಲ್ಲಿ ಪೇಳಿದ ಅರ್ಥಜ್ಞಾನಕ್ಕೆ ನಿತ್ಯ ಎಲ್ಲಿದ್ದರೂ ದೇವ ಅರ್ಥಾತುರ ನೀನಲ್ಲ ಸಕಲ ಕಾಲದಲ್ಲಿ ಸಮರ್ಥ ನೀನಹುದೋ ಸರ್ವೋತ್ತಮ ಪರಹಿತಾರ್ಥವಾಗಲಿ ಇದೆ ಪುಷಿಯಾಗದಂತೆ ಕಾಯೋ ಆರ್ತಿವಿದೂರ ನಮ್ಮ ವಿಜಯ ವಿಠಲ
ಕೃತಾರ್ಥನ ಮಾಡುವುದು ಮುದದಿಂದ ಒಲಿದೋ ಬಂದೋ. ಭಕುತರ ಭಾಗ್ಯವೇ ಆಪೇಕ್ಷ ಪೂರೈಸಿ ಸುಖ ಕೊಡುವುದು ಬಿಡದೆ ವಿಜಯ ವಿಠಲ ವೆಂಕಟ. ಭಕುತರ ಭಾಗ್ಯವೇ ಆಪೇಕ್ಷ ಪೂರೈಸಿ ಸುಖ ಕೊಡುವುದು ಬಿಡದೆ ವಿಜಯ ವಿಠಲ ವೆಂಕಟ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಜಯ ವಿಜಯರಾಯ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ರುದ್ರಾಂತರ್ಗತ ನಾರಸಿಂಹ ಮೃತ್ಯು ನಿವಾರಿ ಅಂಥೇಳಿ ಅಪಮೃತ್ಯು ನಿವಾರಣಾ ಸುಳಾದಿ ಇದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ದಯವಿಟ್ಟು ಎಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ, ಸ್ವಲ್ಪ ತಡ ಆಗಿದೆ ಕಳಿಸ್ಲಿಕ್ಕೆ, ಒಂದು ಇಡೀ ದಿನ ಟೈಮ್ ಆಗಿದೆ. ಇಲ್ಲಿ ಚಾಗಿ ಕೇಶವರಾಯನಿಗೆ ಅಪಮೃತ್ಯು ಬಂದಿರುತ್ತೆ, ಒಂದು ಜ್ವರ ಪೀಡಿತನಾಗಿ. ಇದು ಚಾಗಿ ಕೇಶವರಾಯದ್ದು ನಮಗೆ ಚೀಕಲ್ಪರವಿ ಹತ್ರ ಅದು ತುಂಗಾ ನದಿ ದಾಟಿ ಹೋದರೆ ಅಲ್ಲಿ ಚಾಗಿ ಅಂಥೇಳಿ ಬರುತ್ತೆ. ಅಲ್ಲಿ ಚಾಗಿಗೆ ಒಂದ್ಸರಿ ಹೋದಾಗೆ ಬಹಳ ಆತಿಥ್ಯವೆಲ್ಲ ಮಾಡ್ತಾ ಇರ್ತಾನೆ ಕೇಶವರಾಯ ಎಂಬಾತ. ದೇಸಾಯಿ ಕೇಶವರಾಯ ಅಂಥೇಳಿ ಚಾಗಿಯಲ್ಲಿ ಸುಪ್ರಸಿದ್ಧ ಆತ. ಯಾರಾದರೂ ಬ್ರಾಹ್ಮಣರು ಬಂದರೆ ಅವ್ರ ಮನೆಯಲ್ಲಿ ಆತಿಥ್ಯ ಮಾಡೋದು ಇವೆಲ್ಲ ಮಾಡ್ತಾ ಇರ್ತಾರೆ. ಅವರಿಗೆ ಕಾಲ ಮೃತ್ಯುನೇ ಸಮೀಪಿಸಿರುತ್ತೆ. ಮಕ್ಕಳು ಎಲ್ಲ ವೈದ್ಯಗಳು ಎಲ್ಲ ತೋರಿಸ್ತಾರೆ, ಏನು ತೋರಿಸಿದ್ರೆ ಕೂಡ ಅದು ಗುಣಮುಖ ಆಗಲಾರ್ದಾಗಿ ಅವರು ತೀರ್ಕೋತಾರೆ. ಇದು ಅವರಿಗೆ ಒಂಥರ ಹೆಂಡತಿಗೆ ಮುತ್ತೈದತನ ಹಾನಿ ಆಯ್ತಲ್ಲ ಅಂಥೇಳಿ ಭಾಳ ಬೇಜಾರು ಪಟ್ಕೊಂಡಿರ್ತಾಳೆ. ಅದು ಯಾವತ್ತಿನ ದಿನವೇ ವಿಜಯದಾಸರು ಬಂದಿರ್ತಾರೆ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ನಮಸ್ಕಾರ ಮಾಡಿದ ತಕ್ಷಣ ಸುಮಂಗಳಿ ಭವ ಅಂಥೇಳಿ ವಿಜಯದಾಸರು ಹೇಳಿಬಿಡ್ತಾರೆ. ಅವಾಗೇ ಈ ಥರ ಆಗಿದೆ ಅಂಥೇಳಿ ವಿಜಯದಾಸರ ಮುಂದೆ ಆಕಿ ಹೇಳ್ತಾಳೆ. ಅವಾಗೇ ಸುಮಂಗಳಿ ಭವ ಅಂಬೋ ನನ್ನ ಆಶೀರ್ವಾದ ದೇವರು ಒಳಗೆ ನಿಂತು ಮಾಡಿಸಿದ್ದು. ಹೀಗಾಗಿ ಚಾಗಿ ಕೇಶವರಾಯ ಚಲೋ ಆಗ್ತಾನೆ ಎಂಬೋ ನಂಬಿಕೆಯಿಂದ ಈ ಸುಳಾದಿಯನ್ನು ಹಾಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿ ಒಂದು ಸುಳಾದಿ ಹಾಗೆ ಒಂದು 10-12 ಉಗಾಭೋಗಗಳನ್ನು ರಚಿಸಿ ಪ್ರಾರ್ಥನೆ ಮಾಡ್ತಾರೆ ವಿಜಯದಾಸರು ಅಂತ ಹೇಳ್ತಾರೆ ಇಲ್ಲಿ. ಹಾಗೆ ರಚನೆ ಮಾಡಿದ್ದು ಅಪಮೃತ್ಯು ಬಾರದಂತೆ ಮಾಡೆಂದು ಪ್ರಾರ್ಥನೆ ಮಾಡ್ತಾ ಜ್ವರ ಪರಿಹಾರಕ್ಕಾಗಿ ರುದ್ರಾಂತರ್ಗತ ನರಸಿಂಹದೇವರನ್ನು ಸ್ಮರಣೆ ಮಾಡೋದು ಈ ಸುಳಾದಿಯಲ್ಲಿ ಇದೆ. ಇದು ಒಂದಂತ ಹೇಳಬಾರ್ದು, ಸ್ವಲ್ಪ ಕೆಲವೊಂದು 5-6 ವರ್ಷದ ಕೆಳಗೆ ನಮ್ಮ ಅಕ್ಕನ ಮಗಳಿಗೆ ಕೂಡ ಭಾಳ ತೊಂದರೆ ಆಗಿತ್ತು. ಹೇಳಬೇಕು ಅಂದರೆ ಏನೂ ಹೇಳೋಕ್ಕಾಗ್ತಾ ಇಲ್ಲ ಅಂತ ಫೋನ್ ಮಾಡಿ ಹೇಳಿದರು. ಒಂದು 108 ಸರಿ ಈ ಸುಳಾದಿ ಪಾರಾಯಣ ಬಿಡ್ಲಾರ್ದಾಗಿ ಮಾಡಿದ್ದೀವಿ. 108 ಸರಿ ಮಾಡಿದ ತಕ್ಷಣವೇ ಡಾಕ್ಟ್ರುಗಳಿಗೆ ಆಶ್ಚರ್ಯ, ಹೇಗೆ ನಾರ್ಮಲ್ ಆಗಿದ್ದಾಳೆ ಆಕಿ ಎಂಬುದು ಹೇಳೋಕ್ಕೆ ಬರೋದಿಲ್ಲ. ಹೀಗೆ ಬಹಳ ಜನರು ಈ ಸುಳಾದಿಯನ್ನು ಪಠನೆ ಮಾಡಿ ಭಕ್ತಿಪೂರ್ವಕವಾಗಿ ಪಠನೆ ಮಾಡಿದರೆ ಅವರಿಗೆ ಬಂದ ಅಪಮೃತ್ಯು ಆಗಿರ್ಬೋದು, ರೋಗ ರುಜಿನಗಳಾಗಿರ್ಬೋದು, ಇವೆಲ್ಲದಕ್ಕೂ ನರಸಿಂಹದೇವರು ಇದು ಕೊಡ್ತಾರೆ ಅಂತ ಹೇಳ್ಬೋದು. ಒಂದು ಸೊಲ್ಯೂಷನ್ ಅಂತ ಹೇಳಿ ಕೊಡ್ತಾರೆ ಅಂತ ಹೇಳ್ಬೋದು. ಇದಕ್ಕೆ ರುದ್ರಾಂತರ್ಗತ ನಾರಸಿಂಹ ಮೃತ್ಯು ನಿವಾರಿ, ಮೃತ್ಯು ನಿವಾರಣೆ ಮಾಡೋ ಆತ ನರಸಿಂಹದೇವರು. ನಿವಾರಣೆ ಅಂತಂದಾಗೆ ಅಪಮೃತ್ಯುವನ್ನು ನಿವಾರಣೆ ಮಾಡ್ತಾರೆ. ಇಲ್ಲಿ ವಿಜಯದಾಸರು ಕೂಡ ಕಾಲಮೃತ್ಯು ಅಂದರೆ ಕೂಡ ವಿಜಯದಾಸರು ಒಂದೇ ಹೇಳ್ತಾರೆ, ಆಶೀರ್ವಾದ ನನ್ನಿಂದ ಬಂದಿದೆ ಅಂದರೆ ನೀನು ಒಳಗೆ ನಿಂತು ಮಾಡಿಸಿದಿ, ಹೀಗಾಗಿ ನನ್ನ ಒಳಗಿದ್ದ ಇಷ್ಟು ವರ್ಷ ಆಯುಷ್ಯನ್ನು ದಾನ ಮಾಡು ಅಂಥೇಳಿ ಕೇಳ್ಕೊತಾರೆ ಅಂತ ಕೂಡ ಹೇಳ್ತಾರೆ. ಗೋರೆಬಾಳ ಹನುಮಂತರಾವ್ ಅವರು ಬುಕ್ನಾಗೆ ಅದೂ ಉಲ್ಲೇಖ ಇದೆ. ಈ ಬಹಳಷ್ಟು ಉಗಾಭೋಗಗಳು ಬರೆದಿದೆ. ದೇವ ನಿನ್ನ ಪಾದದಾಣೆ ನಿನ್ನ ಬಕುತರಾಣೆ ಈ ವಚನ ಸತ್ಯ ಮಾಡು ಅಂತ ಕೇಳ್ತಾರೆ ಒಂದರೊಳಗೆ. 3 ವರ್ಷ ಎನಗಿದ್ದ ಆಯುಷ್ಯದೊಳಗಿತ್ತೆ ಅಂತ ಹೇಳಿ ಅದು ಒಂದು ಉಗಾಭೋಗದೊಳಗೆ ಬರುತ್ತೆ. ಈ ವ್ಯಾಳೆಗೆ ಬಂದ ಮೃತ್ಯುವನ್ನು ಓಡಿಸು ಅಂಥೇಳಿ ದೇವರನ್ನ ಬೇಡ್ಕೋತಾರೆ ವಿಜಯದಾಸರು. ಹೀಗೆ ಮೃತ್ಯು ನಿವಾರಿ ಅಂತಂದಾಗೆ ಅಪಮೃತ್ಯು ನಿವಾರಣೆ ಮಾಡುವವರು ನರಸಿಂಹದೇವರು.
ರುದ್ರಾಂತರ್ಗತವಾದ ನರಸಿಂಹದೇವರು ಅಪಮೃತ್ಯುವನ್ನು ನಿವಾರಣೆ ಮಾಡ್ತಾರೆ. ಭದ್ರ ಫಲದಾಯಕ, ನಮಗೆ ಭದ್ರವಾದ ಫಲವನ್ನು ಕೊಡ್ತಾರೆ. ದೋಷಗಳನ್ನು ದೂರ ಮಾಡೋರು ನರಸಿಂಹದೇವರು. ಚಿದ್ರೂಪ, ಚಿತ್ ಪ್ರಕೃತಿ, ತ್ರಿಲೋಕಕ್ಕೆ ನಾಥನಾಗಿದ್ದಾನೆ. ಗೋಕುಲವನ್ನು, ಒಂದು ಪರ್ವತವನ್ನು ಎತ್ತಿ ಕಾಪಾಡಿದಾತ ನಮ್ಮಪ್ಪ. ಕಾಯ್ದ ವಿನೋದ, ನಿದ್ರಾರಹಿತ. ನಿದ್ರಾ ಇರೋದಿಲ್ಲ ನಮ್ಮಪ್ಪಗೆ, ನಿದ್ರೆ ಮಾಡ್ತಾನೆ ಎಂಬುದೇ ದೇವರ ನಿದ್ರೆ ಅಂತನ್ನೋದು ಭಾಳ ನಾವು ಹೇಳ್ತೀವಿ ಯಾವಾಗಾದರೂ, ದೇವ್ರನ್ನ ಮಲಗಿಸ್ತಾ ಇದ್ದಾರೆ ಅದು ಅಂಥೇಳಿ. ಇದು ನಮ್ಮ ಇದಕ್ಕೆ ಅಷ್ಟೇ, ದೇವ್ರ ನಿದ್ದೆ ಮಾಡೋದೆಂಬುದಿಲ್ಲ. ನಿಗಮ ವಂದ್ಯ ಭಕ್ತಾನಂದ. ಈ ನಿಗಮಗಳು ಅಂತಂದರೆ ವೇದಗಳಲ್ಲಿಂದ ವಂದಿಸಲ್ಪಟ್ಟವನು, ಭಕ್ತರಿಗೆ ಆನಂದ ಕೊಡುವವನು. ಉದ್ರೇಕ ಆನಂದದೊಳಗೆ ಲೋಲಾಡೋ ಥರ ಮಾಡ್ತಾನೆ ಅಂಥೇಳಿ. ಕಾಮಿತಾರ್ಥ ಭದ್ರ ಫಲಪ್ರದಾಯಕ, ದೋಷ ದೂರ. ಮುದ್ರೆ ಧರಿಸಿ ನಿನ್ನ ಭಕ್ತಿ ಎಂಬೋ ಗುಣ, ಮುದ್ರೆ ಧರಿಸಿ ನಿನ್ನ ಭಕ್ತಿ ಎಂಬೋ ಗುಣವನ್ನು ಸಮುದ್ರದೊಳಗೆ, ಈ ನಿನ್ನ ಭಕ್ತಿ ಎಂಬೋ ಗುಣ, ಆ ಗುಣ ಸಮುದ್ರದೊಳಗೆ ಇಲ್ಲಿ ನಿನ್ನ ಮುದ್ರೆ ಧರಿಸಿ ಅಂತಂದಾಗೆ ನಿನ್ನ ನಾಮಮುದ್ರೆಯನ್ನು ಧರಿಸಿ ನಿನ್ನ ಭಕ್ತಿ ಎಂಬೋ ಸಮುದ್ರದೊಳಗೆ, ನಿನ್ನ ಗುಣಗಳು ಅನಂತ ಸಮುದ್ರಗಳಿದ್ದಂಗೆ ಅದರೊಳಗೆ ನಿನ್ನ ಭಕ್ತಿಯೊಳಗೆ ನಾನು ಲೋಲಾಡ್ತಾ ಇರಬೇಕು. ಲೋಲಾಡುತ್ತಿಪ್ಪ ಶೂದ್ರಗಾದರೂ, ಶೂದ್ರ ನೀಚ ಜನ್ಮದಲ್ಲಿ ಬಂದವನಿಗಾದರೆ ಕೂಡ ಆ ಭಕ್ತಿಯಲ್ಲಿ ಇದ್ದಾಗೆ ಆಶಾಭಂಗ ಅಂಬೋದಿಲ್ಲ ಅಂತ. ಅದು ಮಹಾರುದ್ರಾದಿಗಳು ಇವೆಲ್ಲ ಹೇಳ್ತಾ ಇದ್ದಾರೆ. ನಿನ್ನ ಭಕ್ತಿ ಇದ್ದರೆ ಸಾಕು, ಅವನು ಶೂದ್ರ ಆದರೂ ಅವನಿಗೆ ಏನು ಕೇಳ್ತಾನೋ ಅದು ಕೊಡ್ತೀಯ ಅಂಥೇಳಿ. ಕದ್ರುವೆ ಮಗ ವಾಸುಕಿಯ ಗರುಡನ್ನ ಉಪದ್ರವನ್. ಈ ವಾಸುಕಿಯ ಗರುಡ ವಾಸುಕಿಯ ಜಗಳ ಆದಾಗೆ ಗರುಡನ್ನ ಉಪದ್ರ ಏನಿದೆ ವಾಸುಕಿ ಮೇಲೆ, ಅದನ್ನು ಬಿಡಿಸಿ ನೀನೇ ಪಾಲಿಸಿದೀಯಪ್ಪ. ಕ್ಷುದ್ರ ದೇವತೆಗಳಿಗೆ ಈ ಪರಿಶಕ್ತಿ ಇಲ್ಲ ಸ್ವಾಮಿ. ಛಿದ್ರತನ ಎಣಿಸದಿರು, ನನ್ನದರೊಳಗಿದ್ದ ತಪ್ಪುಗಳನ್ನ ಎಣಿಸ್ಬೇಡ. ಪರಮ ಕರುಣೆಯ ನೀನು. ರೌದ್ರಮೂರ್ತಿ ಶಾಂತ, ಆ ಕಡೆ ರೌದ್ರಮೂರ್ತಿ ಆಗಿರ್ತಿ ಯಾರಿಗೆ? ಕೆಟ್ಟವರಿಗೆ. ಶಾಂತನಾಗಿ ನಿನ್ನ ಗುಣ ಸಮುದ್ರದೊಳಗೆ ನಮ್ಮನ್ನೆಲ್ಲ ತೇಲಾಡಿಸ್ತಾ ಇರ್ತಿದ್ದಿ. ನಿನ್ನ ಶಾಂತ ರೂಪದಿಂದ ನಿನ್ನ ಸದೃಶ ದೇವನ ಕಾಣೆನು. ನಿನ್ನಂತಹ ದೇವರನ್ನ, ನಿನಗೆ ಈಕ್ವಲ್ ಆಗಿ, ನಿನಗೆ ಸಮಾನವಾಗಿದ್ದ ದೇವರನ್ನು ನಾನು ಈ ಜಗತ್ತಿನೊಳಗೆ ಕಾಣಲ್ಲ ಅಂತ ಹೇಳ್ತಾರೆ ವಿಜಯದಾಸರು. ಹಾಗೆ ಹರಿ ನಿನ್ನ ಸಂಕಲ್ಪ ಇದ್ದಂತೆ ಎನ್ನ ಶರೀರದೊಳಗೆ ನಿಂತು ಸ್ತೋತ್ರ ಮಾಡಿಸಿಕೊಂಡೆ. ಈ ಎಲ್ಲ ಏನೇನು ನಾನು ಸ್ತೋತ್ರ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನೋ ಅದು ನೀನು ನಿನ್ನ ಸಂಕಲ್ಪದಿಂದ ನೀನು ನನ್ನ ಒಳಗೆ ನಿಂತು ನೀನೇ ಮಾಡಿಸ್ತಾ ಇದ್ದೀಯಪ್ಪ. ಅರೆ ಮರೆ ಇಲ್ಲ, ಇದಕ್ಕೇನು ಹಿಂದೆ ಮುಚ್ಚಿಡೋದು ಏನೂ ಇಲ್ಲ. ಶಾಶ್ವತ ವಾಕ್ಯ ಇದು. ನೀನು ಒಳಗೆ ನಿಂತು ನುಡಿಸಿದರೆ ಒಂದು ವಾಕ್ಯ ಹೊರಗೆ ಬರುತ್ತೆ. ನೀನು ಒಳಗೆ ನಿಂತು ನುಡಿಸ್ಲಿಲ್ಲ, ಒಂದು ಅಕ್ಷರ, ಒಂದು ಕ್ಷಣ, ಒಂದು ನಿಮಿಷ ಏನೂ ನಡೆಯದೇ ಇಲ್ಲಪ್ಪ. ನೆರೆ ನಂಬಿದ ನಾನು ನಾನಾ ವಿಧದಲ್ಲಿ ನರಗೆ ಬಂದಟ್ಟಿದ ವ್ಯಾಧಿಯು ನಿಲ್ಲನುಂಟೆ. ಎಷ್ಟೊಂದು ವ್ಯಾಧಿಗಳು ಬರ್ತಾ ಇರ್ತವೆ, ಆದರೂ ನೀನು ಅಂದ್ಕೊಂಡ ಮೇಲೆ ಅದು ನಿಂದಿರ್ತಾವೇನಪ್ಪ. ಪರಿಹಾರವಾಗುವುದು ಸಿದ್ಧವಾಯಿತು ಎನಗೆ. ಪುರಹರ ನುತಪಾದ ವಿಜಯ ವಿಠ್ಠಲರೇಯ. ನರಹರಿ ಅಂದಮೇಲೆ ಭಯ ಇಲ್ಲೇ ಇಲ್ಲ, ಭಯ ಹರಣ ಮಾಡ್ತೀಯಪ್ಪ ನೀನು ಅಂತ ಹೇಳ್ತಾರೆ. ಅನ್ಯಥಾ ಗತಿ ಕಾಣೆ ನಿನ್ನ ಪಾದವಲ್ಲದೆ, ಅನ್ಯಥಾ ಗತಿ ಇಲ್ಲಪ್ಪ, ನಿನ್ನ ಪಾದಕ್ಕೆ ಬೇಡ್ಕೊತಾ ಇದ್ದೀನಿ. ಇನ್ನು ತ್ರಿಲೋಕದಲ್ಲಿ ತಿರುವೆಂಗಳ, 3 ಲೋಕದೊಳಗೆ ನಿನ್ನ ಬಿಟ್ಟರೆ ಯಾರೂ ಇಲ್ಲ. ಎನ್ನ ನುಡಿ ಪುಷಿ ಮಾಡಿ ಅಪಹಾಸ ಗೈಸಿದರೆ ನಿನ್ನದಲ್ಲವೇ ಕೀರ್ತಿ ಅಪಕೀರ್ತಿಯು ಅಂತ ಹೇಳಿ ನೀನು ಒಳಗೆ ನಿಂತು ಸುಮಂಗಳೀ ಭವ ಅಂತೇಳಿ ಆಶೀರ್ವಾದ ಮಾಡಿಸ್ದಿಯಲ್ಲಪ್ಪ. ನನ್ನ ಒಳಗೆ ನಿಂತು ನೀನು ಮಾಡಿಸಿದ ಮೇಲೆ ಈ ವಾಕ್ಯ ನಿಜ ಆಗಲಿಲ್ಲ ಅಂದರೆ ಅಪಹಾಸ್ಯ ನಿನಗಪ್ಪ, ಅಪಕೀರ್ತಿ ನಿನಗಲ್ಲಪ್ಪ. ಪೆಣ್ಣಿನ ಮೊರೆ ಕೇಳಿ ಕಾಯಲಿಲ್ಲವೇ ನೀನು? ದ್ರೌಪದಿಯನ್ನು ಕಾಯ್ದಿದಿ, ಅಹಲ್ಯನ್ನು ಕಾಯ್ದಿ, ಮುನ್ನ ಪೇಳುವುದೇನು? ಇನ್ನೇನು ವಿಸ್ತಾರವಾಗಿ ಹೇಳಬೇಕಪ್ಪ. ಬಣ್ಣಿಸಿದೆ ಬಹುಬಗೆಯಿಂದ ಈ ಅಬಲೆ ಬಂದು ಬೇಡ್ಕೊತಾ ಇದ್ದಾಳ, ನಿನ್ನ ನಂಬಿದ್ದಾಳಪ್ಪ, ನೀನೇ ಬಲ್ಯ. ಧನ್ಯ ಜೀವನದಾಯ ಸುವಾಸನ, ಆಕೆಗೆ ಸೌಭಾಗ್ಯ ತನ ಕೊಡು.
ಮನ್ನಿಸುವುದು ಇವಳ ತುತಿಗೆ ಮೆಚ್ಚಿ, ಆಕಿನ ಸ್ತುತಿ ಮೆಚ್ಚಿ ಮನ್ನಿಸು. ಬೆನ್ನ ಬಿದ್ದವರನ್ನು ಒಪ್ಪಿಸಿಕೊಡಲುಂಟೆ. ನಿನ್ನೆ ಹಿಂದೆ ಬಿದ್ದ ಮೇಲೆ ಅವ್ರನ್ನ ಬಿಡಲಾರ್ದಾಗ ನೀನು ಕಾಯ್ಬೇಕಲ್ಲಪ್ಪ. ಭಿನ್ನಹ ಮಾಡಿದೆ, ಅದಕ್ಕೆ ನಿನಗೆ ಭಿನ್ನಪ ಮಾಡ್ತಾ ಇದ್ದೀನಪ್ಪ. ಇಷ್ಟೇ. ತನ್ನ ಪತಿಯ ಕೂಡ, ಈಗ ತಾಂಬೂಲ ಹಾಕ್ಕೋಬೇಕು ಅಂದರೆ ಪತಿ ಪತ್ನಿಯರು ಕೂತು ಹಾಕ್ಕೋಬೇಕು ಅಂತಾರೆ. ತನ್ನ ಪತಿಯ ಕೂಡ ತಾಂಬೂಲ ಮೆಲುವ ಸಂಪನ್ನ ಭಾಗ್ಯವು ಕೊಡು ಅಪ್ಪ ಆಕಿಗೆ ಅಂಥೇಳಿ ಲಕ್ಷ್ಮೀ ರಮಣ ವಿಜಯ ವಿಠ್ಠಲರೇಯ ಗನ್ನ ಮಹಿಮ ನಿನ್ನ ವಾಕ್ಯ ಅಮೃತ ಸಿದ್ಧ. ನೀನು ಒಳಗೆ ನಿಂತು ಅನಿಸಿದ್ದಿ ಅಂದಮೇಲೆ ಅದು ಅಮೃತ ಸಿದ್ಧ ಸ್ವಾಮಿ. ನೀನು ಹೇಳಿದ್ದೀಯ ಹಾಗೇ ಆಗ್ತದೆ. ಆಳು ಗೆದ್ದರೆ ನೋಡು ಅರಸಗೆ ಜಯಪ್ರದ. ಆಳು ಗೆದ್ದರೆ ಅರಸ, ರಾಜನಿಗೆ ಜಯ. ಆಳು ನುಡಿದದ್ದು ಅರಸ ನುಡಿದದ್ದು. ಆಳು ಇದು ನಡೀತದ, ಇದು ಮಾಡು ಅಂತ ಕೇಳ್ಕೊಂಡ್ಗಳಿಗೆ ಆ ರಾಜ ಅದನ್ನು ಒಪ್ಪುತ್ತಾನಂತೆ. ಹಾಗೆ ನೀನು ಏಳಲ್ಲ ಮಾಡಬೇಡಪ್ಪ, ಅದನ್ನ ಬಗಲಾಗಿಡಬೇಡ. ನಾನು ಹೇಳಿದ್ದದನ್ನು ಯಾದವ ಕುಲಮಣಿ ಪಾಲಿಸಬೇಕು ಪರಮ ಅನಿಮಿತ್ತ. ಮೂಲ ಬಾಂಧವ ಭಾಷೆ ಕೊಟ್ಟರೆ ತಪ್ಪದು. ನೀನು ಭಾಷೆ ಕೊಟ್ಟರೆ ಅದು ತಪ್ಪೋದಿಲ್ಲಪ್ಪ. ಪಾಲಸಾಗರ ಶಾಯಿ ವಿಜಯ ವಿಠ್ಠಲರೇಯ ಕಾಲ ಕರ್ಮ ಗುಣ ನಿನಗೆದುರೇ ಸ್ವಾಮಿ. ನಿನಗೆದಿರೇ ಕಾಲ ಕರ್ಮ ಇದೇನು ಎಲ್ಲ ನಿನಗೇನು. ನೀನು ಹೇಳಿದ್ರೆ ಅದು ಮೃತ್ಯು ಬಂದಿದೆ ಅಂದರೆ ನಿಂದಿರ್ಲಾರ್ದಾಗ ಇರ್ತದ? ನೀನು ನಿಂದರು ಅಂದರೆ ಕಾಲ ನಿಂದಿರ್ತದ, ಎಲ್ಲ ನಿಂದಿರ್ತಾವಪ್ಪ. ನಿನಗೆ ಯಾವುದು ಎದುರಿಲ್ಲ ಸ್ವಾಮಿ. ಅರ್ಥವಾದವನಲ್ಲ ಮನಸ್ಸು ಪೂರ್ವಕದಿಂದ. ನಾನು ನಿನಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಪ್ಪ. ಅನಾದಿ ಬ್ರಹ್ಮಚಾರಿ ಸ್ವಾರ್ಥಗೋಸ್ಕರ ನಾನು ಬೇಡ್ಕೋತಾ ಇದ್ದಲ್ಲ, ನನಗೆ ಅಂತ ನಾನು ಬೇಡ್ಕೋತಾ ಇಲ್ಲ. ವ್ಯರ್ಥವಾಗಗೂಡಿಸ್ಬೇಡಪ್ಪ. ವೇದದಲ್ಲಿ ಪೇಳಿದ ಅರ್ಥಜ್ಞಾನಕ್ಕೆ ನಿತ್ಯ ಎಲ್ಲಿದ್ದರೂ ದೇವ. ಅರ್ಥಾತುರ ನೀನಲ್ಲ ಸಕಲ ಕಾಲದಲ್ಲಿ. ಎಲ್ಲಿದ್ದರೆ ಕೂಡ ನೀನು ಬರ್ತೀಯಲ್ಲಪ್ಪ. ವೇದದಾಗದೇ ಹೇಳ್ತಾ ಇದ್ದಾರೆ, ನಿನ್ನ ಬೇಡ್ಕೊಂಡ್ರೆ ಬರ್ತೀಯ ಅಂಥೇಳಿ. ಸಮರ್ಥ ನೀನಹುದೋ ಸರ್ವೋತ್ತಮ. ಪರಹಿತಾರ್ಥವಾಗಲಿ ಇದೇ ಪುಷಿಯಾಗದಂತೆ ಕಾಯೋ. ಪರಹಿತ ಆಗೋ ಥರ ಮಾಡು. ಇದು ನಾನು ಹೇಳಿದ್ದನ್ನು ಸುಳ್ಳು ಆಗಲಾರ್ದಾಗಿ ನೋಡಪ್ಪ. ಕಾಯೋ ಅರ್ಥಿವಿದೂರ ನಮ್ಮ ವಿಜಯ ವಿಠ್ಠಲ. ಕೃತಾರ್ಥನ ಮಾಡುವುದು ಮುದದಿಂದ ಒಲಿದು ಬಂದು. ಕೃತಾರ್ಥನ ಮಾಡಪ್ಪ. ಭಕುತರ ಭಾಗ್ಯವೇ ಆಪೇಕ್ಷೆ ಪೂರೈಸಿ. ಭಕ್ತರ ಭಾಗ್ಯ, ಅವರ ಆಪೇಕ್ಷೆ ಪೂರೈಸಿದರೆ ಭಕ್ತರಿಗೆ ಅದೇ ಭಾಗ್ಯ. ಸುಖ ಕೊಡುವುದು ಬಿಡದೆ ವಿಜಯ ವಿಠ್ಠಲ ವೆಂಕಟ. ಸುಖ ಕೊಡ್ತದಪ್ಪ. ಭಕ್ತರ ಭಾಗ್ಯ ಏನು ಸುಖ. ಇನ್ನೂ ಜೀವನ ಕೊಟ್ಟು ನೀನು ಇಲ್ಲಿ ಅವರ ಆಪೇಕ್ಷೆ ಪೂರ್ಣ ಮಾಡಿದರೆ ನಿನ್ನ ನಾಮಸ್ಮರಣೆ ಮಾಡ್ತಾ ಅವರು ಇನ್ನೊಂದು 4 ಕಾಲ ಇರ್ತಾರೆ ಸ್ವಾಮಿ ಅಂಥೇಳಿ ವಿಜಯದಾಸರು ಈ ಸುಳಾದಿಯನ್ನು ಹೇಳಿದ್ದಾರೆ, ರಚನೆ ಮಾಡಿದ್ದಾರೆ. ಎಲ್ಲ ಬಹಳಷ್ಟು ಇದರೊಳಗೆ ಉಗಾಭೋಗಗಳಲ್ಲಿ ಕೂಡ ಇದೇ ವಿಷಯವಾಗಿ ರಚನೆ ಮಾಡಿದ್ದಾರೆ. ಇದೆಲ್ಲ ಒಂದೊಂದು ಮುನ್ನೆ ಪೇಳುವುದುಂಟೆ ವಿಸ್ತರಿಸಿ ಬಣ್ಣಿಸಿದೆ ಬಹುಬಗೆಯಿಂದ ಈ ಅಬಲೆ ನಿನ್ನ ನಂಬಿ ಹಳಯ್ಯ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ. ಇದರೊಳಗೆ ಹಾಗೆ ಉಗಾಭೋಗಗಳಲ್ಲಿ ಪ್ರಾರ್ಥನೆ, ಸ್ವಾಮಿ ಎನ್ನ ಬಾಯಿಂದ ನೀನೇ ನುಡಿಸಿದ ವಾಕ್ಯ ಸಿದ್ಧ ಮಾಡು. ನನ್ನ ವಾಕ್ಯವಲ್ಲ ಇದು, ನಿನ್ನದೇ ವಾಕ್ಯ. ನೀನೇ ಸಿದ್ಧಗೈಸೇ ಸಮರ್ಥ. ಕೊನೆ ಅಂಥೇಳಿ ಇನ್ನೂ 1-2 ಉಗಾಭೋಗಗಳಲ್ಲಿ ನನ್ನ ಮಾತು ಮುಂಚಿದೆ ನೀನು ಸತ್ಯ ಮಾಡೆಂದು ದೈನ್ಯದಿಂದ ಸ್ತೋತ್ರ ಮಾಡಿ ಇರುವಲ್ಲದೆ ಅಂಥೇಳಿ ಹೇಳ್ತಾರೆ ಅಲ್ಲಿ. ಹಾಗೆ ಸುಳಾದಿಗಳಲ್ಲಿ ಉಗಾಭೋಗಗಳಲ್ಲಿ ಚಾಗಿ ಕೇಶವರಾಯಿಗೆ ಬಂದಿದ್ದು ಇದು ಮೃತ್ಯುವನ್ನು ಅಪಮೃತ್ಯುವನ್ನು ನಿವಾರಣೆ ಮಾಡಿದ್ದಾರೆ ನಮ್ಮ ವಿಜಯದಾಸರು. ಜಗತ್ತಿನಲ್ಲಿ ಉದರದಲ್ಲಿ ಧರಿಸಿದ ಹರಿಯು ಈ ದಾಸರಲ್ಲಿ ಪ್ರತ್ಯಕ್ಷವಾಗಿ ಬಂದು ಒಳಗಿದ್ದು ನುಡಿಸಿದಂಥ ಮಾತುಗಳನ್ನು ಸತ್ಯ ಮಾಡಿದ್ದಾರೆ ಅಂತ ಹೇಳಬಹುದು. ಇವೆಲ್ಲ ನಾವು ಇವತ್ತಿಗೂ ವಿಜಯದಾಸರನ್ನು ನಂಬಿ ವಿಜಯದಾಸರ ಅಂತರ್ಗತ ಪರಮಾತ್ಮನ ನಾವು ಬೇಡಿಕೊಂಡ್ರೆ, ಈ ಸುಳಾದಿ ಹೇಳಿಕೊಂಡು ಏನೇ ತೊಂದರೆಗಳು ಇದ್ದರೆ ಕೂಡ, ಯಾವುದೇ ರೋಗ, ದೊಡ್ಡ ರೋಗಗಳಿದ್ದರೆ ಕೂಡ ಅದನ್ನು ಪರಿಹಾರ ಮಾಡ್ತಾನೆ ಸ್ವಾಮಿ. ಇದಕ್ಕೆ ಪ್ರತ್ಯಕ್ಷ ನಿದರ್ಶನಗಳು ಬಹಳ ಇದ್ದಾವೆ. ಎಷ್ಟೊಂದು ಜನಕ್ಕೆ ಏನೂ ಹೇಳಕ್ಕೆ ಆಗೋದಿಲ್ಲ ಅಂಬೋದು ಆಗಿದೆ. ಇನ್ನು ನಮ್ಮಕ್ಕನ ಮಗಳೇ ಸ್ವಂತ ನಂದು ಎಕ್ಸಾಂಪಲ್ ಇದೆ. 108 ಸರಿ ಪಾರಾಯಣ ಬಿಡಲಾರ್ದ ಕಣ್ಣಾಗ ನೀರು ಬರ್ತಾ ಇದ್ದಾವೆ. ಹಾಗೆ ಪಾರಾಯಣ ಮಾಡಿದ್ದೀವಿ ಅವತ್ತಿನ ದಿವಸ. ಅದು ಮರುದಿವಸ ಬೆಳಗ್ಗೆದ್ದು ಡಾಕ್ಟ್ರಿಗೆ ಆಶ್ಚರ್ಯ, ಹಾಗೆ ಈಕಿ ನಾರ್ಮಲ್ ಆಗಿದ್ದಾಳೆ ಗೊತ್ತಾಗ್ತಾ ಇಲ್ಲ ಅಂಥೇಳಿ. ಅದು 4 ವರ್ಷದ ಕೆಳಗೆ ನಡೆದಿರೋದು. ಅದಕ್ಕೆ ಈ ಸುಳಾದಿಯನ್ನು ಬಹಳಷ್ಟು ಜನ ಈ ಪಠನೆ ಮಾಡಿ ದೇವರಲ್ಲಿ ನಮಗೆ ಕೊಟ್ಟ ಆ ಏನು ಅಪಮೃತ್ಯುಲಿಂದ ಹೊರಗೆ ಹಾಕಿದ ಮೇಲೆ ಆ ಬಂದ
ಆ ಉಳಿದ ಸಮಯವನ್ನು ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಅಂತ ಬೇಡಿಕೊಂಡು ಪ್ರಾರ್ಥನೆದರೊಳಗೆ ಭಕ್ತಿಯಿಂದ ಈ ನಾವು ಇರೋವರೆಗೆ ದೇವರನ್ನು ಮಾಡುವ ಪ್ರತಿ ಕೆಲಸ ಅವನೇ ನಿಂತು ಮಾಡಿಸ್ತಾ ಇದ್ದಾನೆ ಅಂಥೇಳಿ ಅಂದ್ಕೊಂಡ್ರೆ ಸಾಕು. ದೇವರ ನಾಮಸ್ಮರಣೆ ಅಂದರೆ ಪುಸ್ತಕ ಹಿಡ್ಕೊಂಡು ಕೊಡೋದಲ್ಲ. ಯಾರು ನೋಡಿದರೆ ಕೂಡ ಅವರೊಳಗೆ ಅವ್ರ ಅಂತರ್ಯಾಮಿ ಆದ ಪರಮಾತ್ಮ ಅದು ಮಾಡಿಸ್ತಾ ಇದ್ದಾನೆ, ಬೈತಾ ಇದ್ದಾನೆ, ಬಯಸ್ತಾ ಇದ್ದಾನೆ, ನಗಿಸ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಬೈತಾ ಇದ್ದಾನೆ, ಅಂತ ಇದ್ದಾನೆ, ಹೊಗಳ್ತಾ ಇದ್ದಾನೆ. ಇಷ್ಟು ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಅದಕ್ಕೆ ಅವ್ರು ಮಾಡ್ತಾ ಇದ್ದಾರೆ ಅಂಬೋದು ಬಂದುಬಿಡ್ತು ಅಂತಂದರೆ ಆಗೋಯ್ತು. ಅದು ನಾವು ಕೂತು ಬರೀ ನಾಮಸ್ಮರಣೆ ಮಾಡಬೇಕು ಅಂಬೋದು ಕೂಡ ಇಲ್ಲ. ಆದರೂ ಅದು ಬರಬೇಕು ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಹೀಗಾಗಿ ಈ ಸುಳಾದಿಗಳನ್ನೆಲ್ಲ ನಾವು ಇಷ್ಟೆಲ್ಲ ನಾವು ಪಾರಾಯಣ ಮಾಡ್ತಾ ಇದ್ದೀವಿ ಅಂತಂದರೆ ವಿಜಯದಾಸರು ಒಳಗೆ ನಿಂತು, ವಿಜಯದಾಸರು ಒಳಗಿದ್ದ ಪರಮಾತ್ಮ ನಮ್ಮೆಲ್ಲರ ಬಾಯಿಲಿಂದ ಸುಳಾದಿಯನ್ನು ಒಂದು ಸ್ವಲ್ಪ ನಮ್ಮ ಯೋಗ್ಯತೆಗೆ ತಕ್ಕಷ್ಟು ನುಡಿಸ್ತಾ ಇದ್ದಾನೆ. ನನ್ನ ಯೋಗ್ಯತೆಗೆ ಸ್ವಾಮಿ ಒಳಗೆ ನಿಂತು ಎಷ್ಟು ನುಡಿಸಿದಾನೋ ಅಷ್ಟು ಅರ್ಥಾನುಸಂಧಾನ ಮಾಡಲಿಕ್ಕೆ ಪ್ರಯತ್ನ. ನಾಹಂಕರ್ತ ಹರಿಕರ್ತ. ಜೈ ವಿಜಯರಾಯ. ಶ್ರೀಕೃಷ್ಣ ಅರ್ಪಣಮಸ್ತು.